ಇವತ್ತಿನ ದಿವಸ ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರ ಕಚೇರಿ ಮುಂದೆ ಒಂದು ದಿನದ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳುವ ಮೂಲಕ ಭೀಮಶಕ್ತಿ ಸಂಘಟನೆ ಒತ್ತಾಯಪಡಿಸೋದೇನೆಂದರೆ ಹಗರ 50-50 ಯೋಜನೆಯಡಿ ಕಳೆದ ವರ್ಷನ ಅರ್ಜಿ ಕರೆದಿದ್ದರು. ಅದರ ಪಾರದರ್ಶಕವಾಗಿ ನಿಯಮಬದ್ಧವಾಗಿ ಯಾರು ಬಡವರಿದ್ದಾರೆ, ಅರ್ಹರಿದ್ದಾರೆ, ನಿರ್ಗತಿಕರಿದ್ದಾರೆ, ಭೂರಹೀನರಿದ್ದಾರೆ ಅಂಥವರಿಗೆ ಆಯ್ಕೆ ಮಾಡಬೇಕನ್ನೋದು ಸಲುವಾಗಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಈಗಾಗಲೇ 1.5 ವರ್ಷ ಕಾಲಹರಣ ಮಾಡಿ ರಾಧಾರೋದ್ರಿ ತರಾತುರಿಯಲ್ಲಿ ನಾನ್ ಎಲಿಜಿಬಲ್ ಲಿಸ್ಟ್ನ ಅರ್ಜಿಗಳಲ್ಲಿ ಸ್ಕ್ರೂಟ್ನಿ ಮಾಡದೆ ಆಯ್ಕೆ ಪ್ರಕ್ರಿಯೆಗೆ ಮುಂದಾಗಿರೋದನ್ನು ನಾವು ಖಂಡನೆ ಮಾಡ್ತೀವಿ. ಈಗ ನಾಳೆ ಬರ್ತಕ್ಕಂಥ 4 ಮತ್ತು 5ನೇ ತಾರೀಕು ಲಾಟ್ರಿ ಮೂಲಕ ಆಯ್ಕೆ ಮಾಡಲಿಕ್ಕೆ ಡೇಟ್ ನಿಗದಿಪಡಿಸಿ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದಾರೆ. ಯಾವಾಗ ನೀವು ಬಂದಿರೋ ಅರ್ಜಿಗಳಲ್ಲಿ ಯಾರು ತೊಗೊಂಡಾರೆ, ಮೊದಲೇ ತೊಗೊಂಡವ್ರು ಎಷ್ಟು ಮಂದಿ ಇದ್ದಾರೆ, ಅವು ಯಾವುದೂ ನಾನ್ ಎಲಿಜಿಬಲ್ ಲಿಸ್ಟ್ ಮಾಡಲಾರ್ದೆ ನೀವು ನೇರವಾಗಿ ಆಯ್ಕೆ ಮಾಡಿದ್ರೆ ಮತ್ತೆ ಅಂಥ ಫಲಾನುಭವಿಗಳು ಆಯ್ಕೆ ಆಗ್ತಾವೆ. ಮತ್ತು ಅದೇ ಕಂಪ್ಲೇಂಟ್ ಕೊಡೋದು, ಅವೇ ಮಾಡೋದು. ಇವು 20 ವರ್ಷದಿಂದ ಇದೇ ನಡೆದ JDAದಾಗ. ಯಾರು ಬಡವರ ಶ್ರೀಮಂತರಿಗೆ ಮನೆ ಸಿಗ್ಲತ್ತಾವ. ಎಲ್ಲೋ ಬಾಂಬೆ, ದೆಹಲಿ, ಸೌದಿದಾಗ ಕೂತು ಅವ್ರು ಅರ್ಜಿ ಹಾಕ್ತಾರೆ, ರೊಕ್ಕ ಇರ್ತಾರೆ, ಅವ್ರು ಬಂದು ಮಾಡ್ಕೊಂಡು ಹೋಗ್ತಾರೆ. ಈ ಬಡವರು ಯಾರಿಗೆ ಮನೆ ಇಲ್ಲ, ಅವ್ರಿಗೆ ಯಾರಿಗೆ ಜಾಗ ಇಲ್ಲ, ಅಂಥವ್ರಿಗೆ ಕೊಟ್ಟರೆ ಸರ್ಕಾರಕ್ಕೂ ಪುಣ್ಯ ಬರ್ತದೆ, ಸಾರ್ಥಕತೆಯೂ ಆಗ್ತದೆ ಇದು ಯೋಜನೆ ಅಂತೇಳಿ ನಾವು ಒತ್ತಾಯಪಡಿಸ್ತಾ ನಾಳೆ ನಡೀತಕ್ಕಂಥ 4 ಮತ್ತು 5ನೇ ತಾರೀಕಿನ ಲಾಟ್ರಿ ಪ್ರಕ್ರಿಯೆ ಮುಂದೆ ಇಟ್ಕೊಂಡ್ರೆ ಅದನ್ನು ಮುಂದೂಡಿ ಎಲಿಜಿಬಲ್ ನಾನ್ ಎಲಿಜಿಬಲ್ ಲಿಸ್ಟ್ ಮಾಡಿ ನಂತರ ನೀವು ಆಯ್ಕೆ ಪ್ರಕ್ರಿಯೆಗೆ ಮುಂದಾಗಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯಪಡಿಸ್ತೀವಿ. ಒಂದು ವೇಳೆ ನಿರ್ಲಕ್ಷ್ಯ ತೋರಿದಲ್ಲಿ ನಾವು ಉಗ್ರವಾದ ಹೋರಾಟ ರೂಪಿಸ್ಬೇಕಾಗ್ತದೆ ಅಂತೇಳಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ. ಅಂಬಾಜಿ P. ಮೇಟಿ, ಭೀಮಶಕ್ತಿ ಸಂಘಟನೆ ರಾಜ್ಯ ಅಧ್ಯಕ್ಷರು.